ಪಾಕಿಸ್ತಾನದ ನಟನೆ ಮಾಡಿದ್ದ ಸಿನಿಮಾ ನಿಷೇಧ. ಅಬೀರ್ ಗುಲಾಲ್ ಸಿನಿಮಾಕ್ಕೆ ಭಾರತದಲ್ಲಿ ನಿಷೇಧ ಅರ್ಥಾತ್ ಬ್ಯಾನ್. ಮೇ 9ರಂದು ಬಿಡುಗಡೆಯಾಗಬೇಕಿದ್ದಂತಹ ಹಿಂದಿ ಸಿನಿಮಾ. ಹಿಂದಿ ನಟಿ ವಾಣಿ ಕಪೂರ್, ಪಾಕ್ ನಟ ಫವಾದ್ ಖಾನ್. ಪಾಕಿಸ್ತಾನ ನಟಿಸಿದ್ದಂತಹ ಸಿನಿಮಾ ಬ್ಯಾನ್ ಆಗುತ್ತಾ? ಅಬೀರ್ ಗುಲಾಲ್ ಸಿನಿಮಾಕ್ಕೆ ಭಾರತದಲ್ಲಿ ನಿಷೇಧ ಹೇರಲಾಗುತ್ತಾ? ಮೇ 9ರಂದು ಬಿಡುಗಡೆಯಾಗಬೇಕಿದ್ದಂತಹ ಹಿಂದಿ ಸಿನಿಮಾ ಹಾಗಾದ್ರೆ ನಿಷೇಧ ಆಗುತ್ತಾ? ಹಿಂದಿ ನಟಿ ವಾಣಿ ಕಪೂರ್, ಪಾಕ್ ನಟ ಫವಾದ್ ಖಾನ್. ಆರತಿ ಸಿರಾಟನ್ ನಿರ್ದೇಶನದ ಅಬೀರ್ ಗುಲಾಲ್ ಸಿನಿಮಾ. ಪಹಲ್ಗಾಮ್ ದಾಳಿ ಖಂಡಿಸಿರುವಂತಹ ಪಾಕ್ ನಟ ಫವಾದ್ ಖಾನ್. ಮಾನವೀಯತೆ ಇರೋರು ಯಾರು ಕೂಡ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ದಾಳಿ ಖಂಡಿಸಿ ನಟಿ ವಾಣಿ ಕಪೂರ್ ಇನ್ಸ್ಟಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಈ ಹಿಂದೆ ಎ ದಿಲ್ ಹೇ ಮುಷ್ಕಿಲ್, ಖೂಬ್ಸೂರತ್ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ನಟಿಸಿದ್ರು. ಕಪೂರ್ ಅಂಡ್ ಸನ್ಸ್ ಸಿನಿಮಾದಲ್ಲೂ ಕೂಡ ನಟಿಸಿದ್ದ ನಟ. ಪಾಕಿಸ್ತಾನದ ನಟಿಸಿರುವ ಕಾರಣಕ್ಕೆ ಆ ಸಿನಿಮಾ ಭಾರತದಲ್ಲಿ ನಿಷೇಧ ಆಗುತ್ತಾ? ಅಬೀರ್ ಗುಲಾಲ್ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡೆಯೋದಕ್ಕೆ ನಮ್ಮ ಪ್ರತಿನಿಧಿ ಅಕ್ಷಯ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಅಕ್ಷಯ್, ಪಾಕಿಸ್ತಾನದ ನಟಿಸಿರ್ತಕ್ಕಂತಹ ಸಿನಿಮಾ ಭಾರತದಲ್ಲಿ ಇನ್ನೇನು ಕೆಲ ದಿವಸಗಳಲ್ಲಿ ರಿಲೀಸ್ ಆಗಬೇಕಿತ್ತು. ಪಹಲ್ಗಾಮ್ನಲ್ಲಿ ಆಗಿರುವಂತಹ ಉಗ್ರರ ಅಟ್ಯಾಕ್ನಿಂದಾಗಿ ಆ ಸಿನಿಮಾಗೆ ನಿಷೇಧ ಹೇರೋ ಸಾಧ್ಯತೆಗಳಿದ್ದಾವ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಕ್ಷಯ್? ಸಾಹಿಲ್, ಕೇಂದ್ರ ಪ್ರಸಾರ ಖಾತೆ ಸಚಿವಾಲಯದ ಮಾಹಿತಿಗಳ ಪ್ರಕಾರ ಈ ಸಿನಿಮಾಕ್ಕೆ ನಿಷೇಧ ಹೇರುವಂತಹ ಸಾಧ್ಯತೆ ಇದೆ ಭಾರತದಲ್ಲಿ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಪಾಕಿಸ್ತಾನದ ನಟ ಫವಾದ್ ಖಾನ್ ನಟಿಸಿದ್ದಾರೆ ಎನ್ನುವಂಥದ್ದು ಮುಖ್ಯ ಕಾರಣ. ಪಹಲ್ಗಾಮ್ನಲ್ಲಿ ಏನು ಮೊನ್ನೆ ದಾಳಿ ಆಯಿತು, ಆ ದಾಳಿಯ ಬಳಿಕ ಪ್ರಮುಖವಾಗಿ ಒಂದು ಸಂಘಟನೆ FWIC ಎನ್ನುವಂತಹ ಸಂಘಟನೆ, ಅಂದ್ರೆ ಫೆಡರೇಷನ್ ಆಫ್ ವೆಸ್ಟರ್ನ್ ಇಂಡಿಯಾ ಸಿನಿ ಎಂಪ್ಲಾಯೀಸ್ ಎನ್ನುವಂತ ಸಂಘಟನೆ ಏನಿದೆ, ಅದು ಆ ಪ್ರಮುಖ ವಾದವನ್ನ ಮುಂದಿಡ್ತು. ಯಾವುದೇ ಕಾರಣಕ್ಕೂ ಕೂಡ ಈ ಸಿನಿಮಾವನ್ನ ಬಿಡುಗಡೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬಾರದು, ಈ ಸಿನಿಮಾವನ್ನ ನಿಷೇಧ ಮಾಡಬೇಕು. ಒಂದ್ ಕಡೆ ಪಾಕಿಸ್ತಾನದಿಂದ ದಾಳಿ ಆಗ್ತಿದೆ, ಅದರ ನಡುವೆಯೇ ಯಾಕೆ ಪಾಕಿಸ್ತಾನದ ನಟನ ಮೇಲೆ ನಮ್ಮ ಸರ್ಕಾರಕ್ಕೆ ಇಷ್ಟು ಪ್ರೀತಿ, ಯಾಕೆ ಈ ಸಿನಿಮಾವನ್ನ ರಿಲೀಸ್ ಮಾಡ್ಲಿಕ್ಕೆ ಬಿಡ್ತಾ ಇದ್ರಿ ಎನ್ನುವಂತಹ ಪ್ರಮುಖವಾದಂತಹ ಪ್ರಶ್ನೆಯನ್ನ ಕೇಳಲಾಗಿತ್ತು. ಸೊ ಈಗ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದಿಂದ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಈ ಸಿನಿಮಾಕ್ಕೆ ನಿಷೇಧ ಹೇರುವಂತಹ ಸಾಧ್ಯತೆ ಇದೆ. ಆ ಪಹಲ್ಗಾಮ್ ದಾಳಿಯ ಬಳಿಕ ನಟ ಫವಾದ್ ಖಾನ್ ಅವರು ತಮ್ಮ ಇನ್ಸ್ಟಾ ಪೋಸ್ಟ್ ಏನಿದೆ ಅದರಲ್ಲಿ ದಾಳಿಯನ್ನ ಖಂಡಿಸಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇದು ಅತ್ಯಂತ ಹೀನಾಯವಾದಂತಹ ಕೃತ್ಯ, ಜೊತೆಗೆ ಏನು ದಾಳಿಯಲ್ಲಿ ಮೃತಪಟ್ಟವರ ಜೊತೆಗೆ ನನ್ನ ಸಾಂತ್ವನ ಕೂಡ ಇದೆ, ಅವರಿಗೆ ಆ ದುಃಖವನ್ನ ಸಹಿಸುವಂತ ಶಕ್ತಿಯನ್ನ ದೇವರು ಕೊಡ್ಲಿ ಅಂತೇಳಿ ಆ ಫವಾದ್ ಖಾನ್ ಕೂಡ ಪೋಸ್ಟ್ ಅನ್ನ ಹಾಕಿದ್ರು. ಜೊತೆಗೆ ಭಾರತದವರೇ ಆದಂತಹ ಹಿಂದಿ ನಟಿ ವಾಣಿ ಕಪೂರ್ ಕೂಡ ಪೋಸ್ಟ್ ಅನ್ನ ಹಾಕಿದ್ರು. ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದು ಭಾರತದವರೇ, ಆದ್ರೆ ಈ ಸಿನಿಮಾದ ಹೀರೋ ಯಾರಿದ್ದಾರೆ ಆತ ಪಾಕಿಸ್ತಾನದವನು. ಹೀಗಾಗಿ ದಾಳಿಯ ಹಿನ್ನೆಲೆಯಲ್ಲಿ ಈಗಾಗಲೇ ನಿನ್ನೆ ರಾಜತಾಂತ್ರಿಕ ಕ್ರಮಗಳನ್ನ ಏನೆಲ್ಲ ತೆಗೆದುಕೊಳ್ಳಲಾಗಿದೆ, ಈ ಸಿಂಧು ನದಿ ಒಪ್ಪಂದ ಇರಬಹುದು, ವೀಸಾ ರದ್ದು, ಜೊತೆಗೆ ಅಟ್ಟಾರಿ ಗಡಿ ಬಂದು ಒಳಗೊಂಡಂತೆ ಈ ಕ್ರಮಗಳ ಅನಿವಾರ್ಯತೆ ಕೂಡ ಇದೆ ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಇರೋದ್ರಿಂದಾಗಿ ಸರ್ಕಾರ ಈ ಸಿನಿಮಾ ಬಿಡುಗಡೆಗೆ ಅನುಮತಿ ನೀಡುವಂತಹ ಸಾಧ್ಯತೆ ತುಂಬಾ ಕಮ್ಮಿ ಇದೆ. ಅಂದ್ರೆ ಈ ಸಿನಿಮಾ ಭಾರತದಲ್ಲಿ ಪ್ರದರ್ಶನಕ್ಕೆ ಒಳಗಾಗಲ್ಲ. ಮೇ 9ನೇ ತಾರೀಕು ಈ ಸಿನಿಮಾ ಬಿಡುಗಡೆ ಆಗ್ಬೇಕಿತ್ತು. ಸಾಹಿಲ್, ಥ್ಯಾಂಕ್ ಯು ಅಕ್ಷಯ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸೊ ಪಾಕಿಸ್ತಾನ ಮೂಲದ ನಟನ ಸಿನಿಮಾಗೆ ನಿಷೇಧ ಒಂದು ವೇಳೆ ನಿಷೇಧಕ್ಕೊಳಗಾದರೆ ನಿಜಕ್ಕೂ ಕೂಡ ಸಿನಿಮಾ ಕ್ಷೇತ್ರಗಳಿಗೆ, ಅಂದರೆ ಪಾಕಿಸ್ತಾನ ಸಿನಿಮಾ ಕ್ಷೇತ್ರಗಳಿಗೂ ಕೂಡ ಒಂದು ರೀತಿಯ ತುಂಬಲಾರದಂತಹ ನಷ್ಟಕ್ಕೊಳಗಾಗೋ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಈ ಸಿನಿಮಾಗೆ ನಿಷೇಧ ಹೇರಲಾಗುತ್ತಾ? ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ.